ನಾನು ನಿನ್ನನ್ನು ಮಾತಾಡಿಸಿ ಹೋಗು ಅಂತ ಬಂದೆ. ನಾನು ತುಂಬ ಸಾರಿ ಆಯಿತಾ, ನಾನು ನಿನಗೆ ತುಂಬ ತಪ್ಪು ಮಾಡಿದೆ. ನನಗೆ ಮತ್ತೆ ರಿಯಲೈಸ್ ಆಯಿತು, ನಾನು ದೇವರಲ್ಲಿ ಕ್ಷಮೆ ಕೇಳಿದೆ, ನಿನ್ನಲ್ಲಿ ಸಹ ಕ್ಷಮೆ ಕೇಳ್ತಾ ಇದ್ದೇನೆ. ಈಗ ನಿನಗೋಸ್ಕರ ನಾನು ಪ್ರೇಯರ್ ಮಾಡಬೇಕು, ಮಾಡ್ತೇನಾಯ್ತಾ? 12 ವರ್ಷದಿಂದ ಬಳಲುತ್ತಿದ್ದಂಥ ಆ ರಕ್ತ ಕುಸುಮ ರೋಗಿಯನ್ನು ಗುಣಪಡಿಸಿದಂಥ ಯೇಸುಸ್ವಾಮಿ ನನ್ನ ಮೈಗ್ರೇನನ್ನು ಕೂಡ ಸಂಪೂರ್ಣವಾಗಿ ಗುಣಪಡಿಸ್ತಾರೆ. ಎಸ್. ಎಂತ ನನಗಿಂತ ಹುಷಾರಿದ್ದಾರೆ ಅವರು? ನನಗಿಂತ ಇಂಟೆಲಿಜೆಂಟ್ ಇದ್ದಾರಾ? ಅವರಿಗೇನಂತೆ ಅಷ್ಟು ಫೇವರ್ ಮಾಡ್ತಾ ಇದ್ದಾರೆ ಅವರು? ಅಯ್ಯೋ, ತಪ್ಪಾಯಿತು. ದೇವರಿಗೆ ಇದು ಇಷ್ಟ ಇಲ್ಲ, ನಾನು ಹೆಚ್ಚಿಸ್ಕೊಳ್ಬಾರ್ದು. ದೇವರೇ ಕ್ಷಮಿಸಪ್ಪ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ. ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು.